ಇದೆಂಥ ಅಗ್ನಿ ಪರೀಕ್ಷೆ ತಂದಿಟ್ಟಿಯಪ್ಪ. ಎಲ್ಲ ಸುಸೂತ್ರವಾಗಿ ನಡೀತು ಅಂದ್ಕೊಳ್ಳೋಷ್ಟರಲ್ಲಿ ಇದೊಂದು ಗಂಟಾಂತರ ತಂದಿಟ್ಬಿಟ್ಟಿಯಲ್ಲಪ್ಪ. ಅಮ್ಮ ಎಲ್ಲಿ ಹೋದ್ರು? ನಮ್ ಕೊಟ್ಟಿದ್ದ ಎಲ್ಲ ರೂಮು ಹುಡುಕಿದ್ದಾಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲ, ಅಮ್ಮ ಎಲ್ಲಿದ್ರು ಸರಿ, ಅವ್ರ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಲೇಬೇಕು. ಅವ್ರ ಹತ್ರ ಸಾಕ್ಷಿ ವಿಷಯ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಅದೇ ಕೀರ್ತಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ತಪ್ಪು ತಿಳ್ಕೊಬೇಡಿ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಾನು ಅಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಗೊತ್ತು, ನೀನು ಏನು ಹೇಳೋಕೆ ಕೊಟ್ಟಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಮ್ಮಂಗೆ ಆ ವಿಷಯ ಹೇಳೋದು ಬೇಡ ಅಂತ ಕನ್ವಿನ್ಸ್ ಮಾಡೋದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿತ್ತು. ಅಂದರೆ ನಮ್ಮ ಅಣ್ಣಗೆ ಮೋಸ ಆಗಬೇಕು ಅಂತನಾ? ಇಲ್ಲ ಕೀರ್ತಿ, ನಿಮ್ಮ ಅಣ್ಣಂಗೆ ಇಲ್ಲಿ ಯಾರೂ ಮೋಸ ಮಾಡ್ತಿಲ್ಲ. ಯಾರನ್ನೋ ಪ್ರೀತಿಸಿ ಇನ್ಯಾರನ್ನೋ ಮದುವೆ ಆಗೋದು, ಪ್ರೀತಿಸೋರ್ನ ಮದುವೆ ಕರೆಸಿ ಪಿತೂರಿ ಮಾಡೋದು, ಇದು ಮೋಸ ಅಲ್ವಾ? ಚೇಚೆ, ಆ ರೀತಿ ಏನಿಲ್ಲಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ನೆವರ್. ನಿಮ್ಮ ಮಗ ಇನ್ನೊಂದು ಹೆಂಗಸು ಮಾತಾಡೋದು, ನಿಮ್ಮ ಮಗ ರಘು ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದೆಲ್ಲ ಸುಳ್ಳಮ್ಮ. ಅದನ್ನೇ ನಿಜ ಅಂತ ನಂಬ್ಕೊಂಡು ಯಾರಾದರೂ ಮದುವೆ ನಿಲ್ಲಿಸ್ತಾರೇನೋ? ನಮ್ಮ ಅಣ್ಣಂಗೆ ಅನ್ಯಾಯ ಆಗೋದನ್ನ ನಾನು ಸಹಿಸಲ್ಲ. ನಾವು ಮನ್ಸು ಮಾಡಿದಿದ್ರೆ ಒಳ್ಳೆ ರಿಚ್ ಫ್ಯಾಮಿಲಿಯಿಂದಾನೇ ಹೆಣ್ಣು ತರ್ಬೋದಿತ್ತು. ಬಟ್ ನಮ್ಮ ಡ್ಯಾಡಿ ಒಳ್ಳೆ ಕಲ್ಚರ್ ಇರೋ ಫ್ಯಾಮಿಲಿ ಅಂತ ನಿಮ್ಮ ಮನೆಯಿಂದ ಹೆಣ್ಣು ತರೋ ಯೋಚನೆ ಮಾಡಿದ್ರು. ಆದರೆ ನಂಗೆ ಅದಕ್ಕೆ ಆಗಿ ಬರೋರಿಗೆ ಕಲ್ಚರೇ ಇಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನ್ರಿ, ನಿಮ್ಮ ತಂಗಿಲ್ಲ ತಪ್ಪಿಟ್ಕೊಂಡು ನನ್ನನ್ನೇ ದಬಾಯಿಸ್ತೀರಾ? ಸುಹಾಸ, ನೀ ಸ್ವಲ್ಪ ಸುಮ್ಮನಿರು, ನಾನು ಮಾತಾಡ್ತೀನಿ. ನೋಡಮ್ಮ ಕೀರ್ತಿ, ನೀನು ಇನ್ನೂ ಚಿಕ್ಕವಳು, ನಿನಗೆ ಲೋಕಜ್ಞಾನ ಅನುಭವ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು ಸಂಬಂಧ ಕೂಡಿ ಬರೋದು ತುಂಬ ಕಷ್ಟ. ಅದೇ ಕೂಡಿ ಬಂದಿರೋ ಸಂಬಂಧ ಮುರಿದು ಹೋದರೆ ಹೆಣ್ಣೆತ್ತೋರು ಬದುಕಿದ್ದು ಸತ್ತಾಗೆ ಕಣಮ್ಮ. ನೀವೇನೇ ಹೇಳಿ, ನನ್ನ ಅಣ್ಣಂಗೆ ಅಮ್ಮಂಗೆ ಅಪ್ಪಂಗೆ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ನೀವೇನೇ ಹೇಳೋದಿದ್ರು ಅಮ್ಮ ಹತ್ರನೇ ಹೇಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.